ವಾಚನಾಲಯ ಅಧಿಕಾರಿಗಳ ಸೋಗಿನಲ್ಲಿ ಚಿನ್ನದ ವ್ಯಾಪಾರಿಯನ್ನ ಹೆದರಿಸಿ ಆತನ ಬಳಿಯಿದ್ದ 3.2 ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಕೇರಳ ಮೂಲದ ಚಿನ್ನದ ವ್ಯಾಪಾರಿ ಸುದೀನ್ ಎಂಆರ್ ಅವರನ್ನ ವಿಚಾರಣೆ ನೆಪದಲ್ಲಿ ಐವರ ತಂಡ ಆತನ ಬಳಿಯಿದ್ದ 2 ಕೆಜಿ 942 ಗ್ರಾಂ ಚಿನ್ನದ ಆಭರಣ ಹಾಗೂ 2 ಲಕ್ಷ ನಗದು ದೋಚಿದೆ. ವ್ಯಾಪಾರಿ ಮಂಗಳೂರಿನಿಂದ ಹುಬ್ಬಳ್ಳಿಗೆ ಬರುವಾಗ ಚೈನ್, ನೆಕ್ಲೆಸ್, ಬ್ರಾಸ್ಲೆಟ್, ಕಿವಿಯೋಲೆ, ಬಳೆ ಸೇರಿ ಒಟ್ಟು 3.2 ಕೋಟಿ ಮೌಲ್ಯದ ಚಿನ್ನದ ಆಭರಣ ತಂದಿದ್ರು. ಅವರು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಯ ಹಲವು ಮಳಿಗೆಗಳಿಂದ ಆರ್ಡರ್ ತೆಗೆದುಕೊಂಡಿದ್ರು. ಅವುಗಳನ್ನು ಕೊಡಲು ಆಗಮಿಸಿದ ವೇಳೆ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವ ತಿಳಿದು ಅವರ ಮೊಬೈಲ್ ತೆಗೆದುಕೊಂಡು ಯಾಮಾರಿಸಿದ್ದಾರೆ. ಅಲ್ಲದೆ ಬೆಳಗಾವಿಯ ಕಿತ್ತೂರು ಬಳಿಯ ಕೆಲಸಗಾರ ವಿವೇಕನನ್ನ ವಾಹನದಿಂದ ಇಳಿಸಿ ನಂತರ ಸುದೀನ್ ಅವರನ್ನ ಎಂಕೆ ಹುಬ್ಬಳ್ಳಿಯ ಸಮೀಪ ಮಾರ್ಗ ಮಧ್ಯೆ ಇಳಿಸಿ ಚಿನ್ನಾಭರಣಗಳೊಂದಿಗೆ ಪರಾರಿಯಾಗಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ.